ಈಗ ನೋಡ್ರಿ 1,000-2,000 ಸ್ವಾಮಿಗಳನ್ನ ಕೂಡಿಸಿರ್ತಾರೆ. ಅದ್ರಾಗ ಚಿಕ್ಕಪೇಟೆ ಸ್ವಾಮಿಗಳು ಅಂತ ಒಂದು ಸ್ಪೆಷಲ್ ಒಂದು ಕ್ಯಾಟಗರಿ ಐತಿ. ಅವತ್ತೇ ಅವರು ಚಿಕ್ಕಪೇಟೆ ಅಂತ ಒಂದು ದೊಡ್ಡ ಮಾರ್ಕೆಟ್ ಐತಿ ಬೆಂಗಳೂರಿನಾಗ. ಅಲ್ಲಿ ಕ್ಯಾಮಿ ತಂದು ಹಾಕಿ ಅವ್ರು ಕುಂಡ್ರಿಸ್ಬಿಟ್ಟಿರ್ತಾರೆ. ಯಡಿಯೂರಪ್ಪವ್ರಿಗೆ ಕೈ ಹತ್ತಿದ್ರು ಹುಷಾರ್, ವಿಜಯೇಂದ್ರ ಕೈ ಹತ್ತಿದ್ರು ಹುಷಾರ್, ಇಡೀ ನಾವೆಲ್ಲ ಮಠಾಧೀಶರು ನಿಮ್ಮನ್ನ BJP ಸರ್ವನಾಶ ಮಾಡ್ತೀವಿ ಅಂತ ಹೇಳ್ತಾರೆ. ಸ್ವಾಮಿಗಳ ಕೆಲಸ ಇದು ಸರ್ವನಾಶ. ಹೈಕಮಾಂಡ್ ಬಗ್ಗೆ ಸರ್ ಅಷ್ಟು ವೀಕ್ ಇದೆನಾ ಸರ್? ಹೈಕಮಾಂಡ್ ವೀಕ್ ಇದೆನಾ ಅಂತೀರಾ ಸರ್? ಮತ್ತು ಇದು ನೋಡಿದ್ರೆ ಹೈಕಮಾಂಡಕ್ಕೆ ನನಗನ್ನಿಸ್ತದೆ ಕರ್ನಾಟಕದಲ್ಲಿ ಜನರ ಭಾವನೆನೇ ಗುರುತು. ಇವರು ಇಂಟೆಲಿಜೆನ್ಸರ್ ಏನು ಮಾಡ್ಲಿಕ್ಕತ್ತದ ಏನೂ ಉಳಿದಿಲ್ಲ ರೀ. ಈಗ BJP ಒಳಗೆ ವಿಜೇಂದ್ರನ್ ತೆಗೆದು ಹಿಂದುತ್ವ ಅಭಿವೃದ್ಧಿ ವಿಚಾರಧಾರೆಯರು ಯಾರೇ ರಾಜ್ಯ ಅಧ್ಯಕ್ಷರಾಗಿ ನೇತೃತ್ವ ಕೊಟ್ಟರೆ BJP ಬರ್ತದೆ. ಇದೇ ಯಡಿಯೂರಪ್ಪ, ಇದೇ ವಿಜೇಂದ್ರ, ಇನ್ನು ಮತ್ತೆ ಮನ್ಯಾಗ 3 ಮಕ್ಕಳು ತಯಾರಾಗ್ಯಾರ. ಈಗ ನಾಳೆ ನವಂಬರ್ಗೆ ಒಂದು ರಿನ್ಯೂವಲ್ ಆಯ್ತಂದ್ರೆ ಒಬ್ಬ ರಾಘವೇಂದ್ರನ ಮಗ ಕರ್ನಾಟಕ BJP ಯುವ ಮೋರ್ಚಾ ಅಧ್ಯಕ್ಷ. ಈ ಮಹಿಳೆಯದ ಪರಪ್ಪ ಪ್ರಯತ್ನ ಮಾಡ್ಯಾರ. ಅದು ಇಲ್ಲಿ ಸಿಗಲಾರ್ದ ಕಾಲ ವೀರಶೈವ ಮಹಾಸಭಾದ್ದು ಮಹಿಳಾ ಘಟಕದ ಅಧ್ಯಕ್ಷ ಯಾರು ಉಮಾ. ಈ ರೀತಿ ಇವ್ರು ಏನು ಮಾಡ್ಲಕತ್ತಾರಲ್ಲ, ಒಂದು ಕುಟುಂಬಕ್ಕೆ ಏನು ರೀ ಇವ್ರು ಏನು ಮಾಡ್ಯಾರ, ಏನು ಕಾಂಟ್ರಿಬ್ಯೂಷನ್ ಐತ್ರಿ? ನೀವು ಹೋಗಿದ್ದೆ ಭ್ರಷ್ಟಾಚಾರ ಆರೋಪ ಮ್ಯಾಗ. ಅವರು ವಿಶ್ವನಾಥವ್ರು ಹೇಳ್ಯಾರಲ್ಲ ಎಂಥ ಗಂಭೀರ ಆರೋಪ ಮಾಡ್ಯಾರ, ಮಾನ ಮರ್ಯಾದೆ ಇದ್ದವರು. ಇದು ಒಂದೇ ಅಲ್ಲ, ಭಾಳ ಆರೋಪಗಳದು ಹೇಳ್ಯಾರ. ಅವೊಬ್ಬ ಸೀನಿಯರ್ ಲೀಡ್ರ್ ಅಲ್ಲ ನಮ್ಮ ವಿಶ್ವನಾಥ್ ಆದರು. ಕರ್ನಾಟಕದ ಒಬ್ಬ ಸೀನಿಯರ್ ಮೋಸ್ಟ್ ಲೀಡ್ರು, ಒಂದು ದೊಡ್ಡ ಸಮುದಾಯದ ಒಬ್ಬ ನಾಯಕರು. ಅವ್ರು ಹೇಳ್ಯಾರ. ಇದನ್ನೆಲ್ಲ ತಿಳ್ಕೊಬೇಕು. ಮತ್ತು ಕೇಂದ್ರದವರು ಸ್ವಲ್ಪ ಅರ್ಥಕೋಬೇಕು. ಇಂಥ ಗಂಭೀರ ಪ್ರಕರಣ ಇದ್ದಾಗ ನಾವು ಬರಬಾರ್ದು. ಮೋದಿಯವ್ರು ಏನು ಹೇಳ್ತಾರೆ, ವಂಶವಾದ ಬೇಡ, ಕುಟುಂಬ ರಾಜಕಾರಣ ನಮ್ಮಲ್ಲಿ ಇಲ್ಲ, ಭ್ರಷ್ಟಾಚಾರ ನಾವು ಸಹನ ಮಾಡೋದಿಲ್ಲ. ಇದೇನು ನಡೆದಿದೆ ಕರ್ನಾಟಕ BJPಗೇನು ಬೇರೆ ಆರ್ಟಿಕಲ್ 370 ಕಾಶ್ಮೀರ ತೆಗೆದು ಕರ್ನಾಟಕ ಹಾಕ್ಯಾರ BJP ಒಳಗೆ ಏನಾರ? ಅದನ್ನೇ ನಾನು ಕೇಳಕತ್ತೇನಲ್ರಿ. ಮೋದಿಯವರು ಇಡೀ ದೇಶದ ಜನರಿಗೆ ಏನು ಹೇಳ್ತಾರೆ, ಕುಟುಂಬ ರಾಜಕಾರಣ ಎಲ್ಲ ಮುಗಿಸಿದ್ರು ಅವರು. ಉತ್ತರ ಪ್ರದೇಶ ಮುಲಾಯಂ ಸಿಂಗ್ ಯಾದವನ ಮಗನ ಮುಗಿಸಿದ್ರ, ಲಾಲೂ ಪ್ರಸಾದ್ ಯಾದವನ ಮುಗಿಸಿದ್ರ, ಮಮತಾ ಬ್ಯಾನರ್ಜಿನ ಮುಗಿಸಿದ್ರ, ತಮಿಳುನಾಡದಾಗ DMK ಅದು ಅವರಂತರ DMK ಅಂತ ಎಷ್ಟು ಅಯೋಗ್ಯರು, ಹಿಂದುತ್ವ ಬಗ್ಗೆ, ಹಿಂದೂಗಳ ಬಗ್ಗೆ, ಏಡ್ಸ್ ಇದ್ದಂಗೆ, ಅದೊಂದು ಕುಷ್ಠರೋಗ ಇದ್ದಂಗೆ ಅಂಥದ್ದನ್ನು ಧರ್ಮ ನಮ್ಮ ಸನಾತನ ಧರ್ಮ ಮುಗಿಸ್ತು. ಇದು ಕರ್ನಾಟಕ ಯಾಕೆ ಮುಗಿಸಲಾಗ್ಯಾರ ಮೋದಿಯವರು? ಈ ಭ್ರಷ್ಟ ಕುಟುಂಬವನ್ನು ಮುಕ್ತ ಮಾಡಿದ್ರೆ BJP 350 ಬರ್ತಾವೆ. ಅದರ ಮಾಡಲಾಗ ಎಂದು ಪುಣ್ಯಾತ್ಮ ಯಡಿಯೂರಪ್ಪ 120 ಅಂದನ್ರಿ. ಆಪರೇಷನ್ ಕಮಲ ಮಾಡೋದು, 30-40 ಕೋಟಿ ಕೊಡೋದು, ಬೈ ಎಲೆಕ್ಷನ್ ಮಾಡೋದು. ಈಗ ಮನೆ ಆಯ್ತಲ್ಲ ಬಾಗಲಕೋಟೆ ದಾವಣಗೆರೆ, ಅದೇನು ಜನರ ತೀರ್ಪು ಅಲ್ಲ ಅದು. ಎಷ್ಟು ಖರ್ಚು ಮಾಡಿರ್ಬೋದು ಬಾಗಲಕೋಟ್ನಾಗ ಹೇಳ್ರಿ ನೋಡೋಣ. ಜಾತಿ ಆಧಾರ ಮ್ಯಾಗ ರೊಕ್ಕ ಕೊಟ್ಟರು. ಲಿಂಗಾಯತರಿಗೆ ಬ್ರಾಹ್ಮಣರಿಗೆ 10,000, ಹಿಂದುಳಿದ ವರ್ಗದವ್ರು 5,000, ಸಾವಿರಾಂತರ ಅವ್ರಿಗೆ ಹಾಕ್ತಾರೆ. ಅವ್ರು ಬಿಟ್ಟು ಯಾರು ಜಗತ್ತಿಗೆ ಎಲ್ಲಿ ಹಾಕೋರು ಅದಾರ? 50% ಆಗುತ್ತಾನೆ ಅವ್ರು ಹಾಕ್ತಾರೆ. 50% ಆದ್ಮ್ಯಾಗ ಯಾವ ಸಿದ್ದರಾಮಯ್ಯಗೂ ಹಾಕೋದಿಲ್ಲ, DK ಶಿವಕುಮಾರ್ಗೂ ಹಾಕೋದಿಲ್ಲ, ಅವರೇ MLA ಆಗ್ತಾರೆ, ಅವರೇ MP ಆಗ್ತಾರೆ ಸಾಬ್ರು. ಅವಾಗ ಇಸ್ಲಾಂ ರಾಷ್ಟ್ರ ಮಾಡೋದು ಬಿಟ್ರೆ ಇಲ್ಲಿ 1,000 ರೂಪಾಯಿ ಕೊಟ್ಟರು ಪಾಪ ಅಲ್ಪಸಂಖ್ಯಾತರಿಗೆ. ಲಿಂಗಾಯತರಿಗೆ 10,000 ಕೊಟ್ಟಾರ್ರಿ. ಒಂದು ಬೂತಿಗೆ 25 ಲಕ್ಷ ರೂಪಾಯಿ ಹಂಚಾರ. 300 ಬೂತ್ ಎಷ್ಟಾಯಿತು ಲೆಕ್ಕ ಹಾಕ್ರಿ, 75 ಕೋಟಿ ಇಲ್ಲೇ ಆಯಿತು. ಬೈ ಎಲೆಕ್ಷನ್ನಲ್ಲಿ ರಾಜ್ಯಾಧ್ಯಕ್ಷರ ವೈಫಲ್ಯ ಎಲ್ಲ ಇಲೆಕ್ಷನ್ ಕೊಡ್ರಿ. 25 ಲೋಕಸಭಾದ 17ಕ್ಕೆ ಬರ್ಲಿಕ್ಕೆ ಕಾರಣ ಏನು? ಕೊಪ್ಪಳದಲ್ಲಿ ವ್ಯವಹಾರ ಮಾಡ್ಕೊಂಡ, ಚಾಮರಾಜನಗರದಲ್ಲಿ ವ್ಯವಹಾರ ಮಾಡ್ಕೊಂಡ, ಕಲಬುರಗಿಯಲ್ಲಿ ವ್ಯವಹಾರ ಮಾಡ್ಕೊಂಡ, ರಾಯಚೂರದಲ್ಲಿ ವ್ಯವಹಾರ ಮಾಡ್ಕೊಂಡ, ಬೀದರ್ದಲ್ಲಿ ವ್ಯವಹಾರ ಮಾಡ್ಕೊಂಡ. ಖರ್ಗೆನ ವಿರುದ್ಧ ಮಾತಾಡೋ ದಮ್ಮೆಲ್ಲ ಇವರು ಅಪ್ಪ ಮಗ. ಅವ್ರ ಅಪ್ಪ ಮಗನ ವಿರುದ್ಧ ಈ ಅಪ್ಪ ಮಕ್ಕಳು ಮಾತಾಡೋದಿಲ್ಲ. ಅವ ಹೆಂಗತ್ತಾರ ಖರ್ಗೆ ಪ್ರಿಯಾಂಕಾ ಖರ್ಗೆ ಗುರ್ತತಾನೆ ಅವ್ರಿಗೆ. ವಿಜಯೇಂದ್ರ ಭಾಳ ಹಾರಾಡ್ರ ನಿಮ್ಮ ಅಪ್ಪನ ಪೋಕ್ಸೋ ತೆಗಿತೇನೋ ನಾನು ಗಪ್ ಇಲ್ಲ. ಸನ್ಮಾನ್ಯಕ್ಕೆ ಪ್ರಿಯಾಂಕಾ ಖರ್ಗೆಯವರು ಅದನ್ನು ಖಂಡಿಸುತ್ತೇನೆ, ಉಗ್ರವಾಗಿ ಖಂಡಿಸುತ್ತೇನೆ. ಮೊನ್ನೆ 2 ಇಲೆಕ್ಷನ್ ಸೋತ ಮ್ಯಾಗ ಸಿಹಿ ಹಂಚಿದ್ರು ಪಾರ್ಟಿ ಆಫೀಸ್ ಮೇಲೆ. ಸ್ವಲ್ಪ ದುಃಖ, ನಮ್ಮ ಪಾರ್ಟಿ ಸೋತೈತಿ, ನಮ್ಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಅನ್ನುವಂಥ ವಿಷಾದಿಲ್ಲ. ಅದು ಏನು ಹೇಳ್ತಾರೆ ಸ್ಟೇಟ್ಮೆಂಟು, ನೀವು ಬಿಟ್ಟು ಅದು ಈ ಬೈ ಎಲೆಕ್ಷನ್ ತಲೆ ಕೆಡಿಸೋಬೇಡಿ, ನಮ್ಮ ತಂದೆ ಸಂಭ್ರಮೋತ್ಸವದ ಬಗ್ಗೆ ಚಿಂತನೆ ಮಾಡಿ ಅಂತ ಹೇಳ್ತಾನೆ. ಪಶ್ಚಿಮ ಬಂಗಾಳದಲ್ಲಿ ಮನಿ ಮಗ್ಗಲ್ಕಿನ ಮನ್ಯಾಗ ಗಂಡು ಹುಟ್ಟದ ಅಂದ್ರೆ ಇವ್ರು ಪೇಡೆ ಹಂಚವ್ರು. ಇವು ಎಲ್ಲ ಗೊಡ್ಡೆ ಅದಾವ. ಇಲ್ಲಿ ಹುಟ್ಟೋದು ಎಲ್ಲಿದೆ? ಮಗ್ಗಲು ಹುಟ್ಟದ ಆಸಾಮ್ ಅಂದ್ಕೊಂಡೆ ಪೇಡೆ ತಿನ್ನೋದು, ಪಶ್ಚಿಮ ಬಂಗಾಳ ಪೇಡೆ ತಿನ್ನೋದು, ಯಾವುದು ಪಾಂಡಿಚೇರಿ ಪೇಡೆ ತಿನ್ನೋದು, ಪುದುಚೇರಿ. ನೀವೇನು ತಿನ್ನಕತ್ತೀರಿ ಇಲ್ಲಿ? ಸಿಗಂದೂರೇಶ್ವರಿ
ಚೌಡೇಶ್ವರಿ ಜ್ಯೋತಿಷ್ಯ ಕೇಂದ್ರ. ಶ್ರೀ ಚೌಡೇಶ್ವರಿ ದೇವಿಯ ಉಪಾಸಕರಾದ ಹಾಗೂ ದಕ್ಷಿಣ ಕನ್ನಡ ಪ್ರಖ್ಯಾತ ದೈವಶಕ್ತಿ ಜ್ಯೋತಿಷ್ಯ ಜಾತಕ, ಹಸ್ತ ಸಾಮುದ್ರಿಕ, ಸಂಖ್ಯಾಶಾಸ್ತ್ರ, ಕವಡೆ ಪ್ರಶ್ನೆ, ವಾಸ್ತುಶಾಸ್ತ್ರ, ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುತ್ತಾರೆ. ವಿದ್ಯೆ, ಉದ್ಯೋಗ, ಮದುವೆ, ದಾಂಪತ್ಯ ಕಲಹ, ಸಂತಾನ, ಶತ್ರುಕಾಟ, ಜಾತಕ ದೋಷ, ದುಷ್ಟಶಕ್ತಿ, ಮಾಂತ್ರಿಕ ಕ್ರಿಯೆಗಳಿಗೆ ಪರಿಹಾರ ನೀಡುವ ಮಹಾ ಮಾಂತ್ರಿಕರು. ವಿಶೇಷ ಸೂಚನೆ: ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆ ಕಿರಿಕಿರಿ, ಮಕ್ಕಳು ಪ್ರೀತಿ ಪ್ರೇಮದಲ್ಲಿ ಬಿದ್ದು ತಂದೆ ತಾಯಿಯರ ಮಾತು ಕೇಳದಿದ್ದರೆ, ಪರ ಸ್ತ್ರೀ ಪರ ಪುರುಷ ವ್ಯಾಮೋಹ ಬಿಡಿಸಲು, ಸ್ತ್ರೀ ಪುರುಷ ವಶೀಕರಣದಿಂದ ಇಷ್ಟಪಟ್ಟವರು ನಿಮ್ಮಂತಾಗಲು, ಸಾಲದ ಬಾಧೆ, ಜಾಗ ಜಮೀನು, ಕೋರ್ಟ್ ಕೇಸ್, ಕುಟುಂಬ ಸಮಸ್ಯೆಗಳಿದ್ದರೆ, ಅಮಾವಾಸ್ಯೆ, ಹುಣ್ಣಿಮೆ, ಸೂರ್ಯ ಚಂದ್ರ ಗ್ರಹಣಗಳ ಪೂಜಾ ಜಪ ಸಿದ್ಧಿಯಿಂದ, ಕೇರಳದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ 5 ದಿನಗಳಲ್ಲಿ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಮಾಡ್ತಾರೆ. ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೆ ಫೋನಿನ ಮುಖಾಂತರ ಪರಿಹರಿಸಿಕೊಳ್ಳಿ.